ಅಲ್ಲೇ ಬರ್ತಾನೆ ನೋಡಿರಪ್ಪ ನಿಮಗೆ ಹಾಕ್ಬಿಡೋಣ ನಮೀಗ ಎಲ್ಲ ಸೇರ್ ಬಂದ ಫ್ಯಾಮಿಲಿ ಯಾರು ಬಂದಿರಾ ಮನೆಯವರು ಮಕ್ಕಳು ಬಂದಿದ್ರು ಮನೆಯವರು ಇವ್ರು ಹಿರಿಯ ಅಂತಿ ಕಿರಿ ಅಂತನಾರು ಅದ ಇಬ್ಬರು ಅಂತೀರಕ್ಕ ಮೊಬೈಲ್ ಇದ್ದವ್ರು ಯಾರು ಇರ್ತಾರಕ್ಕ ಈಗ ಆಮೇಲೆ ನಮ್ಮ ಗಂಡು ಮಕ್ಳಿಗೆ ಗಂಡ ಒಬ್ರು ಅದು ಅವನು ಅದೇ ಅವನು ಕುಳ್ಗವನೆ ಆಯ್ತಾ ನಂಬಿಕೆ ಇರ್ಬೇಕಂತೆ ಮಾವ ಅನ್ಸ್ಬೇಕು ಅನ್ಸೋದ ಹೊಡಿರು ಸಾಯಂಕಾಲ 5 ದುಡ್ಡು ಅಪ್ಪಾಜಿ ಅಂತ ಅವಳು ಒಂದ್ಸರಿ ಯಾರು ಫೋಟೋ ಹೊಡಿಯಪ್ಪ ಇನ್ನು ಮಗು ಆರೋಗ್ಯವಂತ ಮಗು ಅಲ್ಲಿ ಯಾವ್ದಾರ ಅಲ್ಲಿ ಹೆಣ್ಣಾರ ಗಂಡು ಆರೋಗ್ಯವಂತ ಮಗು ಅಲ್ಲಿ ಅಲ್ಲ ಅಳಮಯ್ಯ ಅಂತ ಭಾವ ಅನ್ನಪ್ಪ ಒಟ್ಟು ಏನು ಕೊಟ್ಟಿದ್ದೀವಿ ಇನ್ನೂ ಚೆನ್ನಾಗಿ ಹೊಸ ಅಭ್ಯಾಸ ಇದೆಯಾ ಕೊಡ್ತೀರಾ ಮಕ್ಕಳ ಖಂಡಿತನಾ ಸುಳ್ಳು ಹೇಳ್ಬಾರ್ದು ಬಂದ ಉಂಟಾ ಅಭ್ಯಾಸ ಉಂಟಾ ಹಾಂ ಹಾಕೋದ್ರೆ ಸ್ಯಾರಿ ಕೊಡ್ತೀನಿ ನಾವು ಒಳಸ್ಕೋಬೋದು ದೇವ್ರ ಸ್ಯಾರಿ ಬೇಡ ಅಂತ ಕೊಡಲ್ಲ ಅಡ್ಡಿದಲ್ಲ ಇಲ್ಲ ಮಕ್ಕಳೇ ಬಾ ಮಕ್ಕಳು ಇಬ್ಬರು ಒಂದು ತೊಳಿ ಮಕ್ಕಳು ಯಾರು ಬೇಕು ಅಂದ್ಕೊಳ್ಳಿ ಅಕ್ಕ ನಿಮ್ಗೊಂದು ಸ್ಯಾರಿ ಕೊಡ್ತೀನಂತೆ ಇನ್ನು ಅಣ್ಣನ ಕಡೆಯಿಂದ ಒಂದು ಒಳ್ಳೆ ಪಂಚೆ ಒಂದು ಒಳ್ಳೆ ಶರ್ಟ್ ಸೈಜ್ ಎಷ್ಟು ಏನ ಬರ್ತಲ್ಲ ಮುಂಚೆ 88 ಇದ್ದೇನೆ ನಾನು ಕೆ ಜಿ ಇಲ್ಲ ಲಾಸ್ಟ್ ತಮ್ಮ ನೀವು ಅಣ್ಣ ಗೊತ್ತಾಗ್ತಿರಲ್ವಾ ಒಂದನೇ ತಮ್ಮ ಕೆಲಸ ಕೊಡ್ತಿರೋನು ಎರಡನೇ ತಮ್ಮ ಅಲ್ಲಿ ಇಂತಿರೋ ಗಾರ್ಮೆಂಟ್ಸ್ ಇಬ್ಬರು ಬೆಂಗಳೂರಿಗೆ ಕಳಿಸಿ ಹೋಗ್ತಾರೆ ಈಗ ಬೆಂಗಳೂರಿಗೆ ಇಲ್ಲಿ ಲಾಸ್ಟ್ ತಮ್ಮ ನನ್ನ ಬೆಂಗಳೂರಲ್ಲಿ ಕಾಣಂತ ನಿನ್ನ ನೋಡಿದ್ರೆ ದತ್ತು ಮಕ್ಕಳು ಅವ್ನು ದತ್ತು ಮಗ ಅವ್ನು ಲಂಬಾಣಿಸ್ ನಾನು ಗೌಡ ಅವ್ನು ಎಸ್ ಸಿ ಅವನು ಆಚಾರರು ಅಲ್ಲಿ ಲಿಂಗಾಯತರು ಅವ್ನು ಕುರುಬರು ನೋಡಿ ಹೆಂಗಿದೆ ನಾವು ನೀವು ಗುದ್ದಾಡ್ತೀರಿ ಅಲ್ವಾ ತೊಳಿಗೆರಪ್ಪ ಅಪ್ಪ ಫೋನ್ ಹುಚ್ಚಿದ ಕರೆಕ್ಟಾಗಿ ಒಬ್ಬರೇ ಅಂತ ಇಬ್ಬರೇ ಅಂತ ಇದ್ದಾಪುರ ಕಡೆ ಬಂದು ಖಂಡಿತ ಬರ್ತೀನಿ ಭಾಳ ತೊಂದರೆ ಆಗ್ತದೆ ಕಾಯಿ ಕಟ್ಟಿದ್ದೇನೆ ಏನೇ ಒಂದು ನಮ್ದು ಭಾಳ ನಮ್ಮದೇ ಜನ ದೇವಸ್ಥಾನ ಸೇರ್ ಮಾಡಕ್ಕೆ ನಾಳೆ ಪೌರ್ಣಮಿಕ ತಳಕ್ಕೆ ಬಂದ ಒಂದೊಂದು ಸಲ ಅವನಿಗೆ ಗೌರವ ಕೊಡೋಣ ಏನು ಗೊತ್ತಾ ಪ್ರತಿ ಅಮಾವಾಸ್ಯೆ ಫ್ರೀ ಸೇವೆ ಇವ್ರದ್ದು ಕಸ ಬಚ್ಚೋದು ತಡೆ ಹೊಡೆಯೋದು ಮಾತುಕತೆಲ್ಲ ಮಾತಾಡ್ತಾರೆ ಈ ಥರ ಮಾಡ್ತೀರಪ್ಪ ಎಲ್ಲಿ ಸರ್ ಸಾಧ್ಯ ಇದೆ ನಿಮಗೆ ಹಾಂ ಸಾಧ್ಯ ಇದೆಯಾ ಒಳಗೊಬ್ಬ ಎಲ್ಲರೂ ಮನಸ್ಸಿನ ಬರೋದು ಎಲ್ಲವೂ ನನ್ನ ಜಾತಿ ಅಲ್ಲಿ ಆಚಾರ ಬಿಲ್ಡು ಕೂಡ ಅವಿದ್ದಾನೆ ಎಲ್ಲವನ್ನೂ ಸೇವೆ ಮಾಡ್ತೀವಿ ನಾವು ಅವ್ರು ಬಂದ ಒಂದ್ಸರಿ ತಂದೆ ಚೆನ್ನಾಗಿದ್ದಾರೆ ಅಂತ ಇವನು ಚೆನ್ನಾಗಿಲ್ಲ ಗಲಾಟೆ ಮಾಡಬೇಡಿ ಯಾವ ನನಗೆ ಬಂದ್ಬಿಟ್ಟು ಕಲಬುರಗಿ ಸರ್ ಉತ್ತರ ಕರ್ನಾಟಕ ನಾನು ಲವ್ ಮ್ಯಾರೇಜ್ ಆಗಿದೆ ಯಾರು ನಿಮ್ದು ಯಾರು ಲವ್ ಮ್ಯಾರೇಜ್ ಕಂದ ಯಾವ ಯಾವ ಕಂದ ಆಂಧ್ರ ಸರ್ ಆಂಧ್ರನಾ ಅವನ್ನೇರ ಹಾಂ ಗೊತ್ತು ನಲ್ಲೂರನ್ನು ಫೋಟೋ ಕೊಡೋದು ನನ್ನ ಕಣ್ ಬಂದವೆ ಅಂತೇಳಿ ಗೌತಮ್ ಅಂತ ಒಂದು ಸಾರಿ ಮೇಲೆ ಬಡವರು ಅಂತ ಲವ್ ಯಾರು ಲವ್ ಮನ ಜೊತೆ ಒಂದು ಸರಿ ಲವ್ ಇದೆಯಾ ಲವ್ ಮಾಡಿದ್ರೆ ಹಣ್ಣು ಮರಿಬೇಡ ಏನಪ್ಪ ಬಂಗಾರ ಮಗಳು ಏನು ಮಗಳು ಈಗ ಅಪ್ಪ ಅಂದ್ರೆ ಕೆಲಸ ಆಗ್ಬೇಕಲ್ಲ ಅಪ್ಪ ಅಂತೇಳಿ ಹೆಚ್ಚು ಆಯಾ ಸರ ಕೊಡಿ ವಿದ್ಯೆ ಕೊಡಿ ಮಗಳು ಅಂತ ಇಲ್ಲಿ ಬಂದು ಹೋಗಿದ್ರು ಒಳ್ಳೇದಾಗಿ ಇವತ್ತು 4 ಗಾಡಿ ಮಾಡಿದೀವಿ ಅಣ್ಣನೂ ಇದೇ ಇದ್ರ ಮೇಲೆ ಒಂದು ಗಾಡಿ ಮಾಡಿದ್ದಾನೆ ಆದ್ರೆ ಅದು ತುಂಬಾ ಲಾಸ್ ಆಗ್ತೈತೆ ಅದಕ್ಕೋಸ್ಕರ ಹಾಸನ ನಂಬಿರು ಇನ್ನೂ ಓದಲಾಗುತ್ತೆ ನಿಮ್ಮ ಅಣ್ಣ ಎಲ್ಲಿದ್ದಾನೆ ನಮ್ಮ ಅಣ್ಣ ಬಂದಿಲ್ಲ ಗಾಡಿ ಕೆಲ್ಸಕ್ಕೆ ಹೋಗಿದ್ದಾರೆ ಕಾಂಕ್ರೀಟ್ ಮಿಷನ್ ಮಾಡಿದ್ದಾರೆ ತಾಂಡಿದೀನಿ ಅವನು ನಂಬ ಕೇಳಿ ನಿಮ್ಮ ಅಣ್ಣನ ಗಾಡಿ ಚೆನ್ನಾಗಿ ಓಡ್ಲಿ ಅಂತ ಸರಿ ಅಲ್ವಾ ಯಾರದು ನೀನು ನಿಮ್ಮ ಅಮ್ಮ ಇನ್ನೂ ಬರ್ಬಾರ್ದು ನಿಲ್ಲಕ್ಕಾಗಲ್ಲ ಅಂದ್ರೆ ಮನೆಗೆ ಬರ್ಬೇಕು ಇಲ್ಲ ಕಾಲ ಹೋಗಕ್ಕಾಗಲ್ಲ ಕಲ್ಲಾಕಿದ್ದೀನಿ ಮನೆಗೆ ಬೆಳಿಗ್ಗೆ 10 ಗಂಟೆ ಇರ್ತೀನಿ
ಬಂದಿಲ್ಲ ಅವರು. ಹೇಳಿಮ್ಮ ಯಾವೂರು? ಮೈಸೂರಲ್ಲೇನೆ. ನಾನು ತುಂಬಾ ಬಡಸ್ತಾನದಲ್ಲಿದ್ದೆ. ನಾನು ಬಡಸ್ತಾನ ನೋಡ್ನಾರ್ದಾನೆ ನಮ್ಗೆ ಮದ್ವೆ ಮಾಡ್ಕೊಂಡಿದ್ದಾರೆ. ಇಬ್ರು ಮಕ್ಳಿದ್ದಾರೆ, ಚೆನ್ನಾಗಿದ್ದೀನಿ. ಏನಂದ್ರೆ ಜೀವನದ ಸ್ವಲ್ಪ ಕಷ್ಟ, ತುಂಬಾ ಹುಷಾರ್ ತಪ್ತಾ ಇದೆ. ಇಲ್ಲಿ ಬಂದ್ಮೇಲೆ ಪರವಾಗಿಲ್ಲ ಅಪ್ಪ ನನ್ಗೆ. ಯಾವ ಊರು ನಿಮ್ದಮ್ಮ? ಮೈಸೂರಲ್ಲಿ ಸೂರ್ಯಬೇಕ. ನಿಮ್ಮ ಯಜಮಾನ್ರುಗಳು ನಿಮ್ಮ ಅಣ್ಣ ತಮ್ಮಗಳು ಯಾರು ಬರಲ್ವಾ? ಯಾರು ಇದ್ರು ಯಾರು ನನ್ನ ನೋಡಲ್ಲ. ತಿರುಗಿ ನೋಡೆಲ್ಲ ನಾವೇ ನಿಮ್ಮ ಅಣ್ಣ ತಮ್ಮಗಳು ನಾವೆಲ್ವಾ ಎಲ್ಲ? ಪ್ರತಿ ವರ್ಷ ಬಾ, ಅಳಬೇಡ ಅಣ್ಣ, ಮಂಡಕ್ಕಿ ಕೊಡು ಅಂತ ಕೇಳು. ಆಸ್ತಿ ಮಾತ್ರ ಕೇಳಬೇಡ. 32 ಕ್ವಿಂಟಲ್ ಏನು ಬೇಡ, ಒಂದು 800 ಕಾರ್ ಐತೆ. ಕಷ್ಟಪಟ್ಟು ಸಂಪಾದನೆ ಮಾಡೋ ಶಕ್ತಿ ಕೊಟ್ಟು ಸಾಕು. ಬದುಕು ತೆಗಿ, ತಲೆ ಕಷ್ಟಬೇಡ. ಇದು ನಿಂಗೆ ಸೀರೆ ಆಗಿರ್ಲಿ. ನೋಡಿ, ಸೀರೆ ಉಡ್ಕೋಬಹುದು. ವಾರ ಮಾವಾನ್ಸು ನೋಡಿ, ವಾರ ದಿವಸ ನಿಮ್ಮ ಟೈಮ್ ಅಂತ ಅನ್ಕೊಂಡ್ಬಿಟ್ವಿ. ಈ ಮೊಬೈಲ್ ಅಲ್ಲಿ ನೋಡ್ಕೊಂಡು ಅದಕ್ಕೆ ಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾವ ಊರು? ಇವ್ರು ನಮ್ಮಮ್ಮ ಚಿತ್ರದುರ್ಗ. ಚೆನ್ನಾಗಿದ್ದಾರಾ? ಇವಾಗ ಬಹಳ ಚೆನ್ನಾಗಿದ್ದಾರೆ. ಅವ್ರೇನೆ ಹೋಗ್ ಬರೋಗ್ರಿ ಅಂತ ಅವ್ರನ್ನು ಕರ್ಕೊಂಡ್ ಬರ್ತಿದ್ವಣ. ಜರ್ನಿ ಮಾಡಂಗಿಲ್ಲ ಅಂತೇಳಿ ಮನೇಲಿ ಯಾರು? ಅಣ್ಣನ ಹೆಂಡತಿ ಯಾರು? ಇವ್ರು ನಮ್ಮ ಅಪ್ಪಾಜಿ. ಅಣ್ಣ ಬಂದಿನ ಅಂತ ಬಾ, ಜಾಗುಡಿ ನೀವಿಬ್ರು ಬಿಡಿ, ನೀವಿಬ್ರಿ ಒಬ್ಬರೇ ಬರ್ಲಿ. ನೀ ಬಿಡಿ ಬಾ, ಬರೋಣ. ನೀನು ಒಬ್ಬರು ಕಂತಾರೆ ಬಾ. ಬಿಡ, ಒಬ್ರು ಕಳೆ ಅವ್ರನ್ನ ಬನ್ನಿ. ಒಂದ್ಸರಿ ಅಣ್ಣ ನೋಡಿ, ಯಾರು ನಗ್ಬಾರ್ದು. ಅವ್ರ ವೈಯಕ್ತಿಕ ಚಟುವಟಿಕೆ ಯಾರು ಆಡ್ಕೋಬಾರ್ದು ಅಂತ ಒಂದು ಕ್ಲಾಸ್ ಹಾಕಿ ನಮ್ಮ ಅಣ್ಣ ಬರಲಿ. ಬಾಣ ನೋಡಿ, ಇವ್ರು ಬರೀ ಬೇಡ್ಕೊಂಡ್ರಂತ ಹಿಂಗೆ ಹುಷಾರಾದ್ರೆ ನೋಡತ್ತೀನಿ. ಹಿಂಗೆ ಇದ್ದರು, ಬರೀ ಬೇಡ್ಕೊಂಡು ಹುಷಾರಾಗಿದ್ದಾರಂತೆ. ಯಾವ ತಮ್ಮದು? ಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀವಿ ಅಣ್ಣ. ಹೆಸರೇಂತಮ್ಮ? ಬುಜ್ಜಾಗ 1 ವರ್ಷದಿಂದ ಇದ್ದಾಗಿದ್ದೀನಿ. ಹೊರಜಿಕ್ಕಿದ್ದೆ ನಾನು ಪ್ರಮಾಣ ಮಾಡ್ಬಿಟ್ಟು ನಿಮಗೆಲ್ಲ ನಾವು ಬುದ್ಧಿ ಹೇಳಿದೆ. ಕೂತ್ಕೊಳ್ಳಿ. ನಿಮ್ಗೆ ಯಾಕೆ ನಿಮಗೆ ಬೈಯಲ್ಲಣ್ಣ, ಪೇಷಂಟ್ಗಳು ಬೈಯೋ ಅಧಿಕಾರ ನಮಗಿಲ್ಲ. ಕೂತ್ಕೊಳ್ಳೋಣ. ಅದು ಅರ್ಜೆಂಟ್ ಮಾಡ್ಬಾರ್ದಕ್ಕ. ಇಲ್ಲಿ ಸಾವಿರಾರು ಹುಷಾರಾಗಿದ್ದಾರೆ. ನಾನು 1 ರೂಪಾಯಿ ಯಾರು ಕೇಳಿಲ್ಲ. 10 ಕಾಲಿಂದ ಇರ್ತೀನಿ, 10 ಕಾಲಿಂದ ಯಾರು ಹಿಂಗೆ ಬರ್ತಾನಲ್ಲ. ಸಾವಿರಾರು ಸೀರೆ ಕೊಟ್ಟಿದ್ದೀನಿ. 2 ವರ್ಷದಿಂದನೂ ಬರಬೇಕು ಅಂತ ಇಲ್ಲ, ನಿಮ್ಮ ಬಗ್ಗೆ ಮಾಡ್ತಿಲ್ಲ ನಾನು. ಏನಮ್ಮ, ಸಾವಿರಾರು ಸೀರೆ ದಾನ ಕೊಟ್ಟಿನಿ, ಅಂತರ ಕೊಟ್ಟಿನಿ, ಬಚ್ಚ ದುಡ್ಡು ಕೊಡ್ತೀನಿ. ಒಂದು ಸೊಳ್ಳೆ ಕಡೆಯಲ್ಲ. ದೇವ್ರು ನನಗೆ ಸಿಕ್ಕಿರೋದು. 5 ಅಡಿಗೆ ಬಾವಿ. ಮಕ್ಕಳು ಹಂಗಿದ ಯುದ್ಧಾಮೃತರ ಮಕ್ಕಳು ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ನನ್ನ ಮಕ್ಕಳು ಹಂಗೆ ಇದ್ದಾರೆ. 1 ರೂಪಾಯಿ ಮೋಸ ಮಾಡಲ್ಲ. ಇಲ್ಲಿ ರೀತಿ ಮಳೆಯಲ್ಲ ಬಿಡ ರೀತಿದೆ. ಇಲ್ಲೇ ಜಾಗ ಒಂದೇ ಸೊಳ್ಳೆ ಕಡೆಯಲ್ಲ. ಒಂದು 8 ಜನ ಬಂದು ಅಹಂಕಾರ ಮಾಡಿ 8 ಸತ್ತೋಗಿದೆ. ಒಂದು ನರಿಗೆ ಸತ್ತೋಗಿದೆ. ಈ ಜಾಗ ನಾವು ನಮಗೆ ಸಿಗ್ಬಾರ್ದು. ಯಾವ ಗೊತ್ತಾ, ಹುಷಾರಿಲ್ಲ ಹಣ್ಣು ನನ್ನ ಅರ್ಥ. ಈ ಕ್ಷೇತ್ರದಲ್ಲಿ 8 ಗಂಟೆ ಉದ್ದಾರ ಇರೋದು ಕಡೆಗೆ ಬಂದು ನಡೆಯೋಕ್ಕಾಗಲ್ಲ ಅಂದರು. ಇವರು ಮಾಡಬೇಕು ಕೊಡಿ. ಬದುಕಲ್ಲ ಬದುಕಿರಂತೆ. ಅವ್ನು ಬಂದು ದೊಡ್ಡ ಶೇರ್ ಉಂಟು, ಯಾರಿಗೆ ಕೇಳಲ್ಲ. ನಾವು ಹೊಡ್ಬಿಟ್ರೆ ಏನು ಮಾಡ್ತಾರೆ ಗೊತ್ತಾ, ಎಲ್ಲ ಹೊಡ್ಬಿಡ್ತಾರೆ. ಲೋಕಲ್ ನಮ್ಮೂರಿಗೆ ಇಲ್ಲೇನು ಇವಾಗ ಅತಿ ಕೊಡೋದಿಲ್ಲ. ಯಾರೋ ಒಬ್ಬ ರಕ್ಷಣೆ ನೋಡ್ಬಿಡ್ತಾನೆ. ನಾನು ಹೇಳಿ ತಡಿಯಪ್ಪ ಅಂತ. ಧಾರವಾಡ ಇಬ್ಬರು ಬರೀ ಸಾರಿ ಕೊಡ್ತೀನಿ ನಿಮಗೆ. ಕಸ ಅಂತಾರೆ ಇಬ್ಬರು ಬರೀ ಸಂಗ್ಯಾರ. ಒಂದ್ಸರಿ ಧಾರವಾಡದಿಂದ ಬಂದು ಕಸ ನೋಡಿ. ನಂಜನಗೂಡಿಂದ ಒಬ್ಬರು ಲಿಂಗಾಯತರು ಬರ್ತಾನೆ. ನಿಮ್ಗೆ ಗೊತ್ತಿಲ್ಲ ಅಂದರೆ 1 ರೂಪಾಯಿ ಅವ್ನಿಗೆ ದುಡ್ಡು ಇಲ್ಲ. ಫೋಟೋ ಕೊಡ್ತೀನಿ ಅಂತ. ಇವತ್ತು KB ಕೆಲಸಗಾರ ಪ್ರತಿ ಅಮಾವಾಸ್ಯೆಯಲ್ಲಿ ಕಸ ಹೊಡಿತಾನೆ. ಕಸ ಇಟ್ಕೊಂಡು ಬಂದು ಆಯ್ತಾ. ಫ್ಯೂಚರ್ ಹಾಕಿ ಕನ್ನಡದಿಂದ ಬರ್ತಾನೆ. ಶಿವಣ್ಣ ಅಂತ ಲಿಂಗಾಯತರು. ನಾನೇನು ದೇವರೆಲ್ಲ ಸೇರ್ತಾ ಹಾಕ್ಬಿಡ್ತೀನಿ. ಕಾಲ್ಗಳು ಅವನೇ ನನ್ನ ಕೇಸ್ ಆಯಿತಾ. ನಲ್ಲೂರು ಆಂಧ್ರದಿಂದ ಬರ್ತಾನೆ. ಅವನೇ ಫೋಟೋ ಕೊಡೋದು. ನಾನು ಭಾಳ ಖುಷಿ ಕೊಡ್ತೀನಿ. ನಾನು ಒಬ್ಬನೇ ಗೌಡ್ರು. ಎಲ್ಲ ಜಾತಿ ಬರಬೇಕಿದ್ದಾರೆ. ಲಿಂಗಾಯತರು ಶೆಟ್ಟಿ ಎಲ್ಲ ಅವ್ರಿ ಕೆಲಸ ಮಾಡೋರು ಮಾತ್ರ ಅಂತ ಬಳಿಕ ಆಯಿತಾ. ಹೆಸರು ಕಾಳು ಕಣ್ಣು ಉಳಿಯಲ್ಲ ನಿಮಗೆ ನೆನಪಿರಲಿ. ನಿಮ್ಮ ಮಕ್ಕಳುಗಳಿಗೆ ಬರೋದಮ್ಮ. ನಿಮ್ಮ ಮಕ್ಕಳುಗಳಿಗೆ ಕಷ್ಟ ತೋರಿಸಿದ್ರು. ಅವ್ರನ್ನ ಏನಾಗಲ್ಲ. 4 ದಿನ ಅವರು ಆಚೆ ಇದ್ರೆ ಅವರು ಒಳ್ಳೆ ಬುದ್ಧಿ ಕಲಿಯೋದು. ನೀವು ಒಟ್ಟು ನೋಡಿ, ಯಜಮಾನ್ರಿಲ್ಲ ಅಂದ್ರೆ ಮಗ ಅವನು ಎಂಥ ಬುದ್ಧಿ ಕಲಿಬೇಕಲ್ವ. ನೀವು ಕೂಲಿ ಮಾಡ್ತೀನಿ ನಾಚಿಕಲ್ಲ ಮಗ್ಗೆ. ಅವ್ರ ತಾಯಿ ಬೇಡ್ಕೊಂಡು ಅವ್ನು ಸರಿಯಾಗ್ತಾನಂತೆ ಹುಡ್ಕೋ. ಇದನ್ನ ಇನ್ನು ನಿಮಗೆ ಕೊಡ್ಬೇಕೆ? ಯಾಕೆ ನಿಮಗೆ ಅಂತ ಅಂತರ ಫ್ರೀ ಕಟ್ತೀವಲ್ವಾ? ಅಂತರ ಫ್ರೀ ಕಟ್ತೀವಲ್ವ? ಸರಿ. ಅಲಸಂದೆ ಹಾಕಿದ್ವಿ 2 ಎಕರೆಗೆ 2 ಪಾಕೆಟ್. ಅಲಸಂದೆ ಹಾಕಿದ್ವಿ ಹೊಲಕ್ಕೆ. ಅದು ಮೆಕ್ಕೆಜೋಳ ಆಗ್ಲಿಲ್ಲ ಅಂತ ಹೇಳಿ ಈ ತರದ 2 ಪಾಕೆಟ್ ಹಾಕಿದ್ವಿ. ಒಂದು ಕಾಯಿ ಆಗಿರ್ಲಿಲ್ಲ. ಅಮ್ಮನ ನೆನ್ಸ್ಕೊಂಡು ತೀರ್ಥ ಹಾಕಿದ್ವಿ. ಕಾಯಿ ಎಲ್ಲ ಚೆನ್ನಾಗಿ ಬಂದು 4-3 ಕ್ವಿಂಟಲ್ ಆಗಿದೆ. ಯಾವ ಊರು? ಮಾಡ್ಕೊಂಡ್ರೆ ದಾವಣಗೆರೆ. ಚೆನ್ನಾಗಿ ಬಂದವ. ಅಕ್ಕಿ ತಗೊಂಡು ಕಾಳು ತಗೊಂಡಿಯ. ನಿಮ್ಮನ್ನು ಸೇರಿ ಕೊಟ್ಬಿಟ್ರೆ ಹೆಂಗಿರುತ್ತೆ? ಕೊಟ್ಟಿದ್ರಿ ನಮ್ಗೆ. ಇನ್ನೊಂದು ಕೊಟ್ಬಿಟ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ.
ಯಾರೆಲ್ಲ ಕ್ಲಾಸು ರೈತರು ದೇಶ ಕಾಯರು ಇಬ್ಬರೇ ನಿಷ್ಠಾವಂತರು. ಇನ್ನು ಪಬ್ಲಿಕ್ ಸರ್ವೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟರು, ಆಯಾ ಕೆಲಸ ಮಾಡ್ತಕ್ಕಂಥವ್ರು, ಡಾಕ್ಟರ್ ಕೆಲಸ ಮಾಡ್ತಕ್ಕಂಥವ್ರು, ಈ ಕಸ ಹೊಡೆ ಮುನ್ಸಿಪಾಲ್ರು, ಇವೆಲ್ಲ ನಮ್ಮ ದೇಶದ ಬೆನ್ನೆಲುಬುಗಳು. ಅವೆಲ್ಲ ಗೌರವಿಸ ಅವರೆಲ್ಲ ನೋಡಿ ರೈತರಂತೆ ಭಾಳ ಸಂತೋಷ. ಇಲ್ಲಿ ಒಂದಲ್ಲ ಅಂತ ಎಳ್ಳೆ ಸೀರೆ ಮಾರ್ಗಿರ್ತಿ ಅನ್ನ ಆಸ್ತಿ ಬರ್ಕೊಂಡು ನಂಗೆ ಕೊಡು. ಯಾರು ಬರ್ತಾರೆ ಪೇಷಂಟ್ ಕಡೆ ಕಾಯ ನೋಡಿ ಬಂದು ಏನು ಗೊತ್ತಾ, ನಾವೆಲ್ಲ ಅವ್ರ ಮನೆ ಆಳ್ಕೊಳ್ತಾ ನೋಡ್ತಾರೆ ನಮ್ಮನ್ನು. ಚಿಕ್ಕ ಹೊರಗೆ ಕೊಟ್ಟು ಒಳಗೆ ನಿಂತಿದ್ದೆ ಅವನಿಗ. ನಾವು ಬೆಳಗಿನ ಸಾಯ್ತು ಅಂತಗಳು ನಾವು ನೀರೇ ಕೊಡೋದಿಲ್ಲ. ನಾವಿನ್ನೂ ಎಷ್ಟು ಈಗ ಹೇಳ್ತಾ ನೋಡಿ ಬಂದು ನೋಡಿ ಲೈವೆಲ್ಲ ಹಾಕಿದ್ವಿ. ಯಾರೇ ಪೇಷಂಟ್ ಕಡೆ ಕರ್ಕೊಂಬಂದು ಪೇಷಂಟ್ನ ಕಾಯಂಗಿದ್ರೆ ಬನ್ನಿ, ಇಲ್ಲಿ 100 ಜನ 1000 ಇರ್ತಾರೆ. ಎಲ್ಲರೂ ನೋಡುವಾಗ ನಿಮ್ಮನ್ನೇ ಪ್ರತ್ಯೇಕ ನೋಡೋಕ್ಕಾಗಲ್ಲ. ಕಾಯ್ತು ಅಂತಕ್ಕಂಥ ಪದೇ ಪದೇ ಯಾರು ಕಾಯ್ತೀರ ಅಂತಾರೆ ಬನ್ನಿ. ನಾವು ಪೇಷಂಟ್ ಕಡೆ ನಿಲ್ಲಕಾಲ ಕೋಣಕಾಲ ಅಂತ ಬರಬೇಡಿ. ನಿಲ್ಲಕಾಲ ಕೋಣಕಾಲ ಅಂತಾರು ಬಂದು ಕುದನಂಗಂದ್ರೆ ಬನ್ನಿ. ಕಲ್ಲು ಹಾಕಿದ್ವಿ ಈ ಮಾಯಿತಪ್ಪ ನಮ್ದಲ್ಲ, ರೋಡ್ ನಮ್ದಲ್ಲ. ತಾಯಿ ಅಂತಾರೆ ಬನ್ನಿ. ಮೊನ್ನೆ ಯಾರು ಬಂದಿದ್ದು ತಾಯಿನ ಅಲ್ಲಿ ಕುಳ್ಸೇನಂತೆ. 3 ಗಂಡು ಮಕ್ಕಳು 2 ಹೆಣ್ಮಕ್ಳು, ಸರಿ 3 ಹೆಣ್ಣು 2 ಗಂಡು ಮಕ್ಕಳು. ಅಮ್ಮನ ಎತ್ತಿ ಮರ ಕಾಲ ಜಗಳ ಆಡ್ಕೊಂಡು ಹೋಗ್ತಾರೆ. ಮೊನ್ನೆ ಬೇವನ ಜಗಳ ಆಡ್ಕೊಂಡಾಗ ಆಕ್ಸಿಡೆಂಟ್ ಕಾಲು ಕಟ್ಟಾದರೆ ಈ ಬಂದು ದೊಡ್ಡ ಶೇ ಮಾಡಕ್ಕೆ ಹೋದ್ರೆ ನಾವೆಲ್ಲ ಬರ್ತಾರೆ ತೊಟ್ಟೆ ಕಳಿಸ್ಬಿಡ್ತೀವಿ. ಲಾಸ್ಟ್ ಇನ್ನೇ ಮಾಡೋಕ್ಕಾಗಲ್ಲ. ಇಲ್ಲ ನಾವು ಸಾಯ್ತಾ ನೀರೇ ಕುಡಿದಿಲ್ಲ. ನಾನು ನಿನ್ನೆ ನೋಡಿ ಹೆಂಗಂತ ನಾನು ಒಣ್ಣೆ ಸುಂಕಾರಿ ಬೈಬಿಡ್ತೇವೆ. ಅಕ್ಕಿಲ್ಲ ಬೈಬಿಡ್ತೇವೆ. ಮೊನ್ನೆ ಯಾರ ಬಂದಲ್ಲಿ ಇಲ್ಲ ಹೊರ ಕೊಟ್ಟು ನೋಡಿ ನಾನು ಕಿಡ್ನಿನ ಕೇಳಿಕೆ ಏನೂ ಇಲ್ಲ. ಲೇಟ್ ಆಗುತ್ತಾ ಅಂತ ತಡೆಯಪ್ಪ ಏನು ರೀ ಅಂತ ನನ್ನೇ. ನಾವು ಯಾರು ಗೊತ್ತಿಲ್ಲ ಸಾಕ್ಷಾತ್ ತಮ್ಮಯ್ಯ ಎಲ್ಲೇ ಹೋಗಲಿ ನಿಮ್ಮ ದೊಡ್ಡ ಯಾರು ಕೇಳಲ್ಲ. ಇದು ಪವಿತ್ರವಾದ ಜಾಗ. ಅದೇ ಜಾಗಗಳಿಗೆ ಅವತ್ತು ಬಂದು ಬರ್ತಿದ್ದ. ಇಲ್ಲಿ ಕೈ ಕಾಲು ಬರ್ತಾವೆ ಅವ್ರಿಗೆ ತನಗೆ ಕಾದ್ರೆ ಮಾತ್ರ. ನಿಮ್ಮೊಬ್ಬರನ್ನೇ ಕಾಯಕ್ಕಾಗಲ್ಲ. ಸಾಕ್ಷಾತ್ ದೇವತೆಗೆ ನನಗೇನೆ ಯೋಗ ಮಾಡೋದು ನಾನೇ. ಇವಾಗ ಬೆರಳಾಡ್ಕೊಳ್ಳೋದು ದೇವಂತ ಹೇಳ್ತೀನಿ. ಯಾಕೆ ನಿಮ್ಗೆ ಏಟ್ ಮಾಡ್ಕೊಂತೀರಿ? ಯಾಕೆ ದೇವಸ್ಥಾನ ಬರ್ತೀವಿ? ಮತ್ತೆ ಯಾಕೆ ಬರ್ತೀರಿ? ಪುಣ್ಯದ ಹಳ್ಳ ಅದು, ಮದುವೆಲ್ಲ ಮದುವೆಗೆ ಹಳ್ಳ ಅದು ಅಂತ ನೀರು ಮಳೆ ಬಂದು ನೀರು ಬರಲ್ಲ ಅಂತ ಹಳ್ಳ ಹರಿತಾ ಇರೋದು. ಅಂತ ದೇವಸ್ಥಿಕ್ಕಿರೋದು ನನಗೆ. ವಿದ್ಯಾಮೂತರ ಮಕ್ಕಳು ಒಂದೇ ಒಂದು ಸ್ವಲ್ಪ ಕಡೆಯಲ್ಲಿ ಯಾರಿಗೂ ಇಲ್ಲಿ ₹1 ಮೋಸ ಮಾಡಲ್ಲ ನಾವು. ಕೇಳಿ ನೋಡಿ ಯಾರು ₹1 ಯಾರು ₹1 ಕೊಟ್ಟೇವನ 10 ಕಾಲು ನಿಂತೀವಿ. 1000 ಸೀರೆ ಕೊಟ್ಟಿವಿ. ಬೆಳಗ್ಗೆಯಿಂದ 100 ಅಂತರ ಕಟ್ಟಿ ಫ್ರೀಯಾಗಿ ಮಾಡ್ತೀರಿ ನೀವು. ಅಕ್ಕಿ ಕೊಡ್ತೀವಿ ನಾವು, ಬಸ್ ಚಾರ್ಜ್ ಕೊಡ್ತೀರಾ ನೀವು? ಏತುಗುಡಿ ಬಂದು ಬಿಲ್ಡ ಕೊಡೋಕೆ ಹೋಗ್ಬೇಡಿ. ಆರಾಮಾಗಿರಿ. ಕೇರಳದಿಂದ ಬರ್ತಾನೆ, ಕಾಲು ಬರುತ್ತೆ. ಅವನೇ ನಮ್ಮ ದೇವಸ್ಥಾನ ಬೇಸ್ರಿ. ಮೈಸೂರಿನ ಬರ್ತಾನೆ. ಎದಿ ಬೈತಾರಂತೆ. ಅವನ ದೇವಸ್ಥಾನ ಕಟ್ಟಿರೋನು. ಒಳ ಬಂದು ಹೆಣ್ಮಗು ಇದೆ, ಒಳ ಬಂದು ಹುಡುಗ ಅಮ್ಮ ಇದೆ. ಎದಿ ಬರ್ತಾರೆ ಹೆಣ್ಮಕ್ಳು. ಚಾಪ್ ಹಾಕಿದ್ದಾರೆ ಹೆಣ್ಮಕ್ಳು. ಹಾಕಿದ್ದು ನಾನು ನಿಧಾನಕ್ಕೆ ಬಂದು ಹೋಗಿ ಜನಸೇವೆ ಮಾಡಿ ನಮಗೇನು ಯಾರು ಬಹುಮಾನ ಕೊಟ್ಟಿಲ್ಲ. ಯಾರು ಆನಮೆ ಮೆರವಣಿಗೆ ಮಾಡಿಲ್ಲ. ಹತ್ರ ಬೆಳಗಿನ ಸಾಯ್ತು ಬರೀ ಇದೆ ಬಿಲ್ಡಪ್. ಬೆಳಿಗ್ಗೆ ಯಾರು ಬಂದಿಲ್ಲ ಅಂದ್ರೆ ಕ್ಲಾಸ್ ಹಾಕಿ ಬಂದ ಒಬ್ಬ. ಬೆಳೆ ಕ್ಲಾಸ್ ಹಾಕಿಲ್ಲ ಯಾರು ಬಂದಿಲ್ಲ ಇವತ್ತು ಅಂತ ಬಂದು ನೋಡಪ್ಪ. ಒಬ್ಬ ಬಂದ್ಬಿಡ್ತಾನೆ ನಾವು ನೋಡಪ್ಪ. ನೆನ್ನೆ ಒಬ್ರು ಯಾರು ಬಂದ್ರೆ ಲೇಟ್ ಆಗುತ್ತಾ, ಲೆಟ್ರಿ ಮಾಡಿ ಒಳಗಡೆ ಬಾರ್ತೀವಿ ನಾವು, ಲೇಟ್ ಆಗುತ್ತಾ ಅಂತ ಒಳಗಡೆ ಒಬ್ರು. ದಿನಕ್ಕೊಬ್ರು ಯಾರೋ ಬರುತ್ತೆ ಬಂದ್ಬಿಡ್ತಾರೆ ಡಾಕ್ಟರ್ಗಳು. ಅಲ್ಲ ದೇವಸ್ಥಾನ ಯಾರಪ್ಪ ಸತ್ತಲ್ಲಪ್ಪ ನೋಡೋ. ಇವತ್ತಿನ ನನ್ನ ಚಿಕ್ಕಬೇಕಾಗಲ್ಲ. ಮುಂಚೆ ಹೊರಗೆ ಕೂತಿದ್ದೆ ನಾನು. ಶ್ರವಣ ಮಾಡಿ ಯಾರು ಹೊಡೆಯಲ್ಲ ಅಂತ ನಾನು ತಾಳ್ಮಿಂದ ಮನೆಗೆ ಹೋಗಿ ಬರಪ್ಪ. ನೀವು ಅಷ್ಟೇ ಹೋರಿ ಮನೆ ಹೋರಿ. ನೀವೆಲ್ಲ ಕೈಕಾಲು ಬಂದ್ರಿ ನೋಡಿ. ಇಲ್ಲಿ ಜಾಸ್ತಿ ನಮ್ಗೆ ಹೆಲ್ಪ್ ಮಾಡೋದು ಪೇಷಂಟ್ ಕಲ್ತೀರ ಕಲ್ಲಿಟ್ಬಿಟ್ಟಿದ್ದೀನಿ. ಮೊನ್ನೆ ಸಹ ಲೋಕಾಯುಕ್ತರು ಬಂದು ಅರ್ಜಿಬಿಟ್ರು. ಕಲ್ತಿದ್ದು ನಾನು. ಯಾಕಂದ್ರೆ ಬಂದರೆಲ್ಲ ಹೆಂಗೆ ಗೊತ್ತಾ, ಕಲ್ ಮೇಲೆ ಕುಣಿಸಿದ್ರೆ ಮೊನ್ನೆ ಬೆಳಗ್ಗೆ ಬಂದಳೆ ಲೇಟ್ ಆಗುತ್ತಾ. ಜಾಗ ಬಿಡಿಸ್ಕೊಂಡು ನಿಂತಲ್ಲ ನನ್ನೇ. ನಾನು ಕಲ್ಲು ಬಿಡಿಸ್ಬೇಕಂತ ಅವಳಿಗೆ. ಕಲ್ಲು ಬಿಡಿಸ್ಬನ್ನಿ ಲೇಟ್ ಆಗುತ್ತಾ ಅಂತಾರೆ. ಒಳಗಡೆ ಸಾಯ್ತೀರಿ ನೀವು ಯಾರು ಹೇಳಲ್ಲ. 10 ಗಂಟೆ ಆಗುತ್ತೆ. ಬೆಳಗ್ಗೆ ವರ್ಷಕ್ಕೆ ನಾವು ಊಟ ಮಾಡೋದು ಹೆಂಗೆ ನನ್ನ ತಮ್ಮಗಳು ಉಂಡೆ ಈ ವಯರ್ ಊಟಕ್ಕೆ ಸಿಂಪಲ್ಲ ಬಂದವನು. ಬೈಕ ನೋವಂಗಿಲ್ಲ ಸಿಂಪಲ್. ಲೇಟ್ ಆಗುತ್ತಾ ಅಂದ. ಉದನಾಕ ಹಾಸ್ಪಿಟಲ್ ಮುಂದೆ ಏನು ಮಾಡಿ ಸನ್ಮಾನ ಮಾಡ್ತಾರೆ. ಹಂಗೆ ಕಳಿಸ್ತಾರೆ ಹಾಸ್ಪಿಟಲ್ ಮುಂದೆ. 10 ಜನ ಕೊಡಲ್ಲ ಅಲ್ವಾ. ಬೆಳಿಗ್ಗೆ ಕ್ಲಾಸಾಗಿ ವೇಸ್ಟ್ ಆಯ್ತು. ಅವನು ಬಂದಿಲ್ಲ ಅಂತ ಬಂದ್ಬಿಟ್ಟು ತಿಳ್ಕೊಂಡು ಅವನಾರ ಬೋನ್ಸರಿಗೆ ಕೂಡ ಬಾಸ್ ಕೊಡೋಂಗೆ ವೇಸ್ಟ್ ಆಗ್ತದೆ. ನಂಗೆ ಸುಮಾರು ಜನ ಮಂದಿ ಹೇಳಿದ್ರೆ ಬೋನ್ಸರಿಗೆ ಬಾಸ್ ಕಳಿಸ್ರಿ ಅಂತ. ನಾವೇನು ಗೊತ್ತಾ ಭಕ್ತು ಹೊಡಿಬಾರ್ದು ಅಂತ ನಾವು ಅಲ್ವಾ. ನಾವು ಯಾರು ಗೊತ್ತಿಲ್ಲ ಅವನಿಗೆ. ನಾನು ಶಾಪಾಗಿ ಮನೆಗೆ ಹೋಗಲ್ಲ ಅವನು. ಎಷ್ಟು